ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಮಿಸ್ಟರ್ ನಿಮ್ಮ ಕನ್ನಡಿಗ. ಎಲ್ರಿಗೂ ವೆಲ್ಕಮ್ ನನ್ನ ನ್ಯೂ ವಿಡಿಯೋಗೆ. ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಜಾಗ ಎಲ್ಲ ಚೇಂಜ್ ಇದೆ. ಇದು ದುಬೈ, ನಾನಿರೋ ಶಾರ್ಜಾ. ನಾನು ಶಾರ್ಜಾ ಇಂದ ಇವಾಗ ಅಲ್ರಾಸ್ ದುಬೈ ಹತ್ರ ಬಂದಿದ್ದೀನಿ, ನಿಯರ್ ಟು ಗೋಲ್ಡ್ ಸೂಕ್ ಹತ್ರ. ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ, ಅವ್ನ್ ಕರ್ಕೊಂಡು ನಾವು ಒಂದು ಟ್ರಿಪ್ಪಿಗೆ ಹೋಗ್ತಾ ಇದ್ವಿ. ಟ್ರಿಪ್ ಇನ್ ದ ಸೆನ್ಸ್ 2 hours ಜರ್ನಿ ಇರುತ್ತೆ ಬೋಟ್ ಅಲ್ಲಿ ಹೋಗಿ ತಿರ್ಗಾಡ್ಬಿಟ್ಟು ಅಲ್ಲಿ ಫೆಸಿಲಿಟೀಸ್ ಎಲ್ಲ ಹೆಂಗಿದೆ, ವರ್ತೇಬಲ್ ಉಂಟಾ, ನಾವು ಪೇ ಮಾಡ್ತಿರೋ ಅಮೌಂಟ್ಗೆ ಅಂತ ತೋರ್ಸೋಣ ಅಂತ ಬನ್ನಿ. ಸಿಗ್ತೀನಿ ವಿಡಿಯೋದಲ್ಲಿ ಮುಂದೆ. ಹೋಟೆಲ್ ಅಂಡ್ D1 ಟವರ್ ಅಲ್ಜತಾಫಾ ನಿಯರ್ ಮೆಟ್ರೋ ಸ್ಟೇಷನ್, ಅಲ್ಜತಾಫಾ ಮೆಟ್ರೋ ಸ್ಟೇಷನ್ ಅಂತ ಇದೆ, ಅಲ್ಲಿಗೆ ಹೋಗ್ಬೇಕು ನಾನು ಇವಾಗ. ಸೊ ಪ್ಯಾಕೇಜ್ ಬಂದ್ಬಿಟ್ಟು 3 ಸ್ಟಾರ್ ಟ್ರೆಡಿಷನಲ್ ಗೋವಾ ಕ್ರೂಸ್ ಇದೆ, ಮಂಡೇ ಇಂದ ಸಂಡೇ ತನಕ. ಅದಾದ್ಮೇಲೆ 4 ಸ್ಟಾರ್ ಲಕ್ಸುರಿ ವೈಟ್ ಹ್ಯಾಚ್ ಇದೆ. ಅದಾದ್ಮೇಲೆ 5 ಸ್ಟಾರ್ ಹೌಸ್ ಬೋಟ್ ಇದೆ. ಸೊ ನಾವ್ ಇವಾಗ ಬುಕ್ ಮಾಡಿರೋದು ಇದು 5 ಸ್ಟಾರ್ ಹೌಸ್ ಬೋಟ್ ಅಂತ. ಮಂಡೇ ಇಂದ ಥರ್ಸ್ಡೇ 6 ಗಂಟೆಗೆ ಆದ್ರೆ 49 ದರಂ ಕೊಡ್ಬೇಕು, 8 ಗಂಟೆಗೆ ಆದ್ರೆ 59 ಕೊಡ್ಬೇಕು. ಸೊ ನಾವಿವಾಗ ಬುಕ್ ಮಾಡಿರೋದು 6 PM ಗೆ. 8 ಗಂಟೆಗೆ ಬುಕ್ ಮಾಡಿದ್ರೆ ತುಂಬಾ ಲೇಟ್ ಆಗುತ್ತೆ, ನೈಟ್ ಆಗುತ್ತೆ, ವ್ಯೂ ಚೆನ್ನಾಗಿ ಕಾಣಿಸಲ್ಲ ಅಂತ 6 ಗಂಟೆಗೆ ಹೋದ್ರೆ ಒಂದ್ ಚೆನ್ನಾಗಿ ವ್ಯೂ ಬರುತ್ತೆ ಅಂತ ಮಾಡಿರೋದು. ಸೊ ಡಿಸ್ಕೌಂಟ್ ಇತ್ತು. 20ನೇ ತಾರೀಕು ಒಳಗಡೆ ಬುಕ್ ಮಾಡಿದ್ರೆ ಮಾತ್ರ ಇಷ್ಟ ಆಗುತ್ತೆ. ಸೊ ಅದ್ರಲ್ಲಿ ಇರೋದು ಎಂಜಾಯ್ ಅನ್ಲಿಮಿಟೆಡ್ ಬಫೆಟ್ ಡಿನ್ನರ್ ಆನ್ ಬೋರ್ಡ್ ಇದೆ, ಈ ತರ ಎಲ್ಲ ಇದೆ. ಅಲ್ಲಿ ಹಿಂಗಿದೆ ಅಂತ ಗೊತ್ತಿಲ್ಲ. ಸೊ ನಾನ್ ಬುಕ್ ಮಾಡಿರೋದು ನೋಡ್ಬೋದು, 2 ಗೆಸ್ಟ್. ಇವತ್ತು 20ನೇ ತಾರೀಕು ಜನವರಿ 25ಕ್ಕೆ. ಸೊ 2 ಜನಕ್ಕೆ 45 ಅಂತ ಹೇಳಿದ್ರೆ 90 ದರಂ ಆಗುತ್ತೆ. ನಮ್ಮ ಬೋಟ್ ನೇಮ್ ಬಂದ್ಬಿಟ್ಟು ಓಷನ್ ಕ್ವೀನ್ ಅಂತ. ಗೆಸ್ಟ್ ನೇಮ್ ನೋಡಿ ಖಾಲಿ ಮಿಸ್ಟರ್ ನಿಮ್ಮ ಕನ್ನಡಿಗ ಅಂತಾನೆ ಕೊಟ್ಟಿದ್ದೀನಿ. ಅವ್ರಿಗೆ ಹೇಳಿದೀನಿ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ರಿಪೋರ್ಟಿಂಗ್ ಟೈಮ್ ಬಂದ್ಬಿಟ್ಟು 5:30 ಅಲ್ಲಿ ಇರ್ಬೇಕು. ಡಿಪಾರ್ಚರ್ ಬಂದ್ಬಿಟ್ಟು 6 ಗಂಟೆಗೆ ಆಗುತ್ತೆ. ಇದು ಲೊಕೇಶನ್ ಕಳ್ಸಿದ್ದಾರೆ. ಇಷ್ಟಿದೆ. ಸೊ ನಾನು ಇವಾಗ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೀನಿ. ಬಸ್ ಸಿಗದೆ ಇರೋ ಕಾರಣ ನಾನು ಇವಾಗ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇರೋದು ಇಲ್ಲಿಂದ ನಿಯರ್ ಟು ಸ್ಟೇಡಿಯಂ ಮೆಟ್ರೋ ಸ್ಟೇಷನ್ಗೆ. ನನ್ನ ಫ್ರೆಂಡ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾನೆ. ಅಲ್ರಾಸ್ ಅಂತ ಒಂದು ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿ ವೇಟ್ ಮಾಡ್ತಾ ಇದ್ದಾನೆ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ. ನಾನು ಇವಾಗ ಔಟ್ಫಿಟ್ ಬಂದ್ಬಿಟ್ಟು ಜಾಕೆಟ್, ಹುಡಿ ಹಾಕಿದ್ದೀನಿ ನೈಕಿ ಅವ್ರದ್ದು. ಸೊ ಅದ್ರ ಒಳಗಡೆ ಟಿ ಶರ್ಟ್ ಇದೆ. ನಾನು ಹುಡಿ ಹಾಕಿರೋದು ಒಂದೇ ಒಂದು ರೀಸನ್, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ವಿಂಟರ್ ನಡೀತಾ ಇದೆ. ಸೊ ಅಲ್ಲಿ ಇವಾಗ ಬೋಟಲ್ಲಿ ಹೋಗೋದು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಕ್ಲೈಮೇಟ್, ಅದಕ್ಕೆ ಒಳಗಡೆ ಟಿ ಶರ್ಟ್ ಹಾಕಿದ್ದೀನಿ. ಇದು ನಮ್ಮ ಮೆಟ್ರೋ. ನಾನಿವಾಗಿರೋದು ಸ್ಟೇಡಿಯಂ ಮೆಟ್ರೋ ಸ್ಟೇಷನ್. ಸೊ ಇಲ್ಲಿಂದ ನಾನು ಇವಾಗ ಅಲ್ರಾಸ್ಗೆ ಹೋಗಬೇಕು. ಸೊ ಸ್ಟೇಡಿಯಂ ಹತ್ರ ಇದ್ದೀನಿ. 15 ಗ್ರೀನ್ ಲೈನಲ್ಲಿ ಹೋಗ್ಬಿಟ್ಟು 23ಗೆ ಹೋಗ್ಬೇಕು. ನಾನಿವಾಗ ಸ್ಟೇಡಿಯಂ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಇದು ಇಲ್ಲಿನ ಮೆಟ್ರೋ ಕಾರ್ಡ್ ಆಗಿರುತ್ತೆ. ಬಸ್ಸಿಗೂ ಕೂಡ ನೀವು ಇದೇ ಯೂಸ್ ಮಾಡ್ಬೋದು, ಮೆಟ್ರೋಗೂ ಕೂಡ ಇದನ್ನೇ ಯೂಸ್ ಮಾಡ್ಬೋದು. ಸೊ ನಾನ್ ಬಸ್ಸಿಗೆ ಇವಾಗ ಯೂಸ್ ಮಾಡಲಿಲ್ಲ, ಬಿಕಾಸ್ ಯಾಕಂತ ಹೇಳಿದ್ರೆ ನಂಗೆ ಬಸ್ ಸಿಕ್ಕೇ ಇಲ್ಲ. ಸೊ ನಿತ್ತು ವೆಯ್ಟ್ ಮಾಡಿ ನನ್ನ ಫ್ರೆಂಡ್ ಕಾಲ್ ಮಾಡ್ದೆ ಲೇಟ್ ಆಗ್ತಾ ಇದೆ ಅಂತ. ಅದಕ್ಕೆ ನಾನು ಟ್ಯಾಕ್ಸಿ ತಗೊಂಡ್ ಬಂದೆ. ಟ್ಯಾಕ್ಸಿಗೆ 15 ದರಂ ಪೇ ಮಾಡಿದೀನಿ ಅಲ್ಲಿಂದ ಇಲ್ಲಿ ಬರಕ್ಕೆ. ಜಾಸ್ತಿನೋ ಏನೋ ಗೊತ್ತಿಲ್ಲ, ಬಟ್ ಹೋಗ್ಲೇಬೇಕಂತ ನೆಸೆಸರಿ ಇದ್ಮೇಲೆ ಟ್ಯಾಕ್ಸಿ ಆದ್ರೇನು ಯಾವ್ದಾದ್ರು ತಗೊಂಡು ಹೋಗ್ಲೇಬೇಕಾಗುತ್ತೆ. ಸೊ ನಾನ್ ಇವಾಗಿರೋದು 15ನೇದು ಸ್ಟೇಡಿಯಂ ಅಂತ. 16, 17, 18, 19, 20 ಆದ್ಮೇಲೆ ಒಂದು ಯೂನಿಯನ್ ಅಂತ ಬರುತ್ತೆ, ಲೈನ್ ಚೇಂಜ್ ಮಾಡೋದು. ಸೊ ನಂಗೆ ಚೇಂಜ್ ಮಾಡ್ಬೇಕಂತಿಲ್ಲ, ನನ್ ಗ್ರೀನ್ ಲೈನ್ ನಲ್ಲೇ ಇರ್ಬೇಕು. ಸೊ 21, 22, 23ನೇ ಸ್ಟಾಪ್ ನಂದಾಗಿರುತ್ತೆ. ಇಲ್ಲಿ 23 ಕೊಟ್ಟಿಲ್ಲ. ನಾನು ಇವಾಗ ಎಲ್ಲ ಹೇಳ್ಕೊಳ್ಬೇಕು. ತೋರಿಸ್ತಾ ಇದೆಯಲ್ವಾ ಅಲ್ರಾಸ್ ಅಂತ, ಇಲ್ಲಿ ಫ್ರೆಂಡ್ ಬರ್ತಾನೆ. ಸೊ ಇಲ್ಲಿಂದ ಹೋಗ್ತೀವಿ ಮುಂದೆ. ಇವಾಗ ಹಿಂದ್ಗಡೆ ಏನ್ ನೋಡ್ತಾ ಇದೀರಲ್ವಾ, ಇದು ಬಂದ್ಬಿಟ್ಟು ಅಲ್ರಾಸ್ ಮೆಟ್ರೋ ಸ್ಟೇಷನ್ ಅಂತ ದುಬೈಲಿ ಇರೋದು. ಇದಕ್ಕೂ ಹಿಂದ್ಗಡೆ ಇರೋ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ಗೋಲ್ಡ್ ಸೂಕ್ ಅಂತ. ಸೊ ನಾನು ಇವಾಗ ಅಲ್ರಾಸ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಹೇಳಿದ್ದೀನಿ, ಅವ್ನ್ ಬರ್ತಾ ಇದ್ದಾನೆ. ಇವ್ನ್ ಹೇಗ್ ನಂಗೆ ಫ್ರೆಂಡ್ ಅಂತ ಹೇಳಿದ್ರೆ, ಪಬ್ಜಿ ಆಡುವಾಗ ಫ್ರೆಂಡ್ ಆಗಿರೋದು. ಇವಾಗ ತುಂಬಾ ಒಳ್ಳೆ ಬಾಂಡಿಂಗ್ ಆಗಿದೆ. ನಮ್ದೇ ಒಂದು ಗ್ರೂಪ್ ಮಾಡ್ಕೊಂಡಿದೀವಿ ಪಬ್ಜಿ ಫ್ರೆಂಡ್ಸ್ದೆ, ಎಲ್ಲ ದುಬೈಲಿ ಇದ್ದಾರೆ ಕನ್ನಡಿಗರು. ಇವಾಗ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಅಲ್ಜದಾಫಾ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ಬೇಕು. ಅವಾಗ್ಲೇ ಹೇಳಿದಾಗ ಒಂದು ಬೋಟ್ ರೈಡ್ ಮಾಡೋಣ ಅಂತ. ಇದು ಕ್ರೂಸ್ ಆಗಿರುತ್ತೆ ದೊಡ್ಡದು. 5 ಸ್ಟಾರ್ಗೆ ನಾವು ಬುಕ್ ಮಾಡಿದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನೆಲ್ಲ ಕೊಡ್ತಾರೆ, ಫೆಸಿಲಿಟೀಸ್ ಎಲ್ಲ ಏನಿದೆ, ನಾವೇನ್ 50 ದರಂ ಪೇ ಮಾಡ್ತಾ ಇದೀವಿ ಅದು ವರ್ತೇಬಲ್ ಉಂಟಾ ಇಲ್ವಾ ಅಂತ ಚೆಕ್ ಮಾಡ್ಲಿಕ್ಕೆ. ಸೊ ನಾನು ಹೀಗೆ ತುಂಬಾ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ನ್ಯೂ ಇಯರ್ ಇಂದ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅಬುದಾಬಿಯಲ್ಲಿ ಹೋಟೆಲ್ ಬಗ್ಗೆ. ಇವಾಗ ಆಗ್ತಾ ಇರೋದು ಯಾಚ್ ರೈಡ್ ಅಂದ್ರೆ ಬೋಟ್ ಕ್ರೂಸ್ ಅಲ್ಲಿ ಹೋಗ್ತಾ ಇರೋದು. ಲೈಕ್ 6 to 2 hours ಇರುತ್ತೆ. ಸೊ ನಾವಲ್ಲಿ 5:30ಗೆ ರಿಪೋರ್ಟಿಂಗ್ ಟೈಮ್ ಇದೆ. ಡಿಪಾರ್ಚರ್ ಬಂದ್ಬಿಟ್ಟು 6 o'clock ಇಂದ. ಸೊ ನೋಡೋಣ ಅಲ್ಲಿ ಯಾವ್ಯಾವ ತರ ಜನ ಇರ್ತಾರೆ, ಹೆಂಗಿರುತ್ತೆ ಫೆಸಿಲಿಟೀಸ್ ಎಲ್ಲ ಅಂತ. ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆ. ಯಾರಾದ್ರೂ ಏನಾದ್ರು ಅನ್ಕೊಳ್ಳಿ, ನಿಂಗೆ ಗೊತ್ತಿರೋದನ್ನ ನೀನ್ ಮಾತಾಡ್ ವಿಡಿಯೋದಲ್ಲಿ ಹಾಕ್ತಾ ಇದೀಯ ಅಂತ. ಇನ್ನೊಂದ್ ಏನಂತ ಹೇಳಿದ್ರೆ, ಇಲ್ಲಿದ್ದವ್ರಿಗೆ ಯಾರಿಗೂ ಕನ್ನಡನೇ ಬರಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತ, ನಾನ್ ಏನ್ ಮಾತಾಡಿದ್ರು ಅವ್ರಿಗೆ ಗೊತ್ತೇ ಆಗಲ್ಲ. ಹಿಂದಿಯಲ್ಲೋ ಇಂಗ್ಲಿಷಲ್ಲೋ ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇರ್ತಾರೆ. ಕನ್ನಡದಲ್ಲಿ ಮಾತಾಡ್ತಿದ್ದೀನಿ, ಯಾರಿಗೂ ಗೊತ್ತೇ ಆಗಲ್ಲ. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ನನ್ನ ಭಟ್ಕಳ ಭಾಷೆಯಲ್ಲಿ ಮಾತಾಡಕ್ಕೆ. ನಂಗೆ ಇವಾಗ ಇನ್ಸ್ಟಾಗ್ರಾಮ್ದಲ್ಲಿ ಲಾಸ್ಟ್ ಟೈಮ್ ಹಾಕಿದಾಗ
ನನ್ನ ಕಸಿನ್ ಒಂದು ತಂಗಿ ಬಂದ್ಬಿಟ್ಟು ಹೇಳಿದ್ಲು ಭಟ್ಕಳ ಭಾಷೆ ನಮ್ಮ ಭಾಷೆಯಲ್ಲಿ ನೀನ್ ವ್ಲಾಗ್ ಮಾಡಿ ಹಾಕು ಅಂತ. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ, ಬಿಕಾಸ್ ನಾನು ಇಲ್ಲಿ ನಮ್ಮ ಭಾಷೆ ಮಾತಾಡ್ತಾ ಇಲ್ಲ, ಬಿಕಾಸ್ ನಂಗೆ ಯಾರು ಅಷ್ಟೊಂದು ಜಾಸ್ತಿ ಫ್ರೆಂಡ್ಸ್ ಇಲ್ಲ. ನಾವು ರೂಮಲ್ಲಿ ಸ್ವಲ್ಪ ಮಾತಾಡ್ತೀವಿ, ಅದಾದ್ಮೇಲೆ ನಾನು ಹೊರಗಡೆ ಏನೇ ಕಮ್ಯುನಿಕೇಶನ್ ಮಾಡ್ಬೇಕು, ಏನಾದ್ರು ಕಮ್ಯುನಿಕೇಟ್ ಮಾಡ್ಬೇಕಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಮಾಡ್ತೀನಿ. ಇಲ್ಲ ಮ್ಯಾಂಗ್ಳೂರಲ್ಲಿ ಕನ್ನಡದವ್ರು ಸಿಕ್ಕಿದ್ರೆ ಅವ್ರ ಕನ್ನಡನೇ ಗೊತ್ತುಂಟಲ್ಲ ನಿಮ್ಗೆ, ಡಿಫ್ರೆಂಟ್ ಆಗಿರುತ್ತೆ. ನೋಡೋಣ, ನನ್ನ ಭಟ್ಕಳ ಭಾಷೆಯಲ್ಲಿ ವ್ಲಾಗ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಮಾಡುವ, ನಾವು ಮಾಡುವ ಅಂತ ಹೇಳ್ತೀವಿ, ಮಾಡೋಣ ಅಂತ ಹೇಳಲ್ಲ, ಮಾಡುವ ಅಂತ ಹೇಳ್ತೀವಿ. ಸಿಗೋಣ ವಿಡಿಯೋದಲ್ಲಿ, ಹಂಗೆ ಇರಿ. ಇವಾಗ ನಾನು ಫ್ರೆಂಡಿಗೆ ವೇಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ ಬಂದಾದ್ಮೇಲೆ ಅವನ ಜೊತೆ ನಾವ್ ಇಲ್ಲಿಂದ ಅಲ್ರಾಸ್ ಇಂದ ಅಲ್ಜದೈಫಾಗ್ ಹೋಗ್ಬೇಕಾಗತ್ತೆ. ಸೊ ಸಿಗೋಣ ವಿಡಿಯೋದಲ್ಲಿ ಮುಂದೆ. ನೀವು ಇವಾಗ ನೋಡ್ಬೋದು ಮ್ಯಾಪು. ನಾನಿವಾಗ ಇರೋ ಪಾಯಿಂಟ್ ಬಂದ್ಬಿಟ್ಟು ಅಲ್ರಾಸ್ ಅಂತ. ಸೊ ಇದು ಬಂದ್ಬಿಟ್ಟು 23 ಆಗಿದೆ. ಸೊ ನಾನು ನೆಕ್ಸ್ಟ್ 24, 25, 26 ಬುಜ್ಮಾನ್, ಅದಾದ್ಮೇಲೆ ನಾನು 27, 28, 29 ನಾನು ಹೋಗ್ಬೇಕಾಗಿರೋದು ಇಲ್ಲಿ ಇವಾಗ. ಸೊ ಎಷ್ಟು ಸ್ಟಾಪ್ ಇದೆ, ಇಲ್ಲಿದ್ದೀನಿ ಇವಾಗ. 1, 2, 3, 4, 5, 6ನೇ ಸ್ಟಾಪ್ ನಂಗೆ ಇಲ್ಲಿ ಹೋಗೋಕೆ. ನನ್ನ ಹತ್ರ ಇವಾಗ 1.5 hour ಇದೆ. ಸೊ ಈ 1.5 hour ಅಲ್ಲಿ ನಾನು ಅಲ್ಜದಾಫ್ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ಬೇಕು. ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಇದ್ರೆ ವಾಕೇಬಲ್, ಇಲ್ಲ ಅಂತ ಹೇಳಿದ್ರೆ ನಾನು ಮೆಟ್ರೋ ಟ್ಯಾಕ್ಸಿ ಮಾಡ್ಬೇಕಾಗತ್ತೆ. ಇಟ್ಸ್ ಓಕೆ. ನನ್ನ ಹತ್ರ ಇವಾಗ್ಲೂ ಮತ್ತು ಕೂಡ 1.5 hour ಟೈಮ್ ಇದೆ. ಸೊ ಅಲ್ಲಿ ತನಕ ನನ್ನ ಫ್ರೆಂಡ್ ಬರ್ತಾನೆ ಇವಾಗ 5 to 10 minutes ಅಲ್ಲಿ. ಅವ್ನು ಬಂದಾದ್ಮೇಲೆ ನಾನು ಅವ್ನ್ ಕರ್ಕೊಂಡು ಸೀದಾ ಡೈರೆಕ್ಟ್ ಅಲ್ಜದಾಫಾ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕು. ಅಲ್ಲಿ ಹೋಗಾದ್ಮೇಲೆ ಅಲ್ಲಿಂದ ಟ್ಯಾಕ್ಸಿ ತಗೊಳ್ತೀನಿ. ಟ್ಯಾಕ್ಸಿ ತಗೊಂಡಾದ್ಮೇಲೆ ನೆಕ್ಸ್ಟ್ ನಮ್ಮ ರೈಡ್ ಏನಿದೆಯೋ ಅದು ಸ್ಟಾರ್ಟ್ ಆಗುತ್ತೆ. ಅವನ್ಗೊಂದು ಕಾಲ್ ಮಾಡೋಣ, ಎಲ್ಲಿದ್ದಾನೆ ಅಂತ ಕೇಳೋಣ. ಅವ್ನಿಗೆ ಜಾಸ್ತಿ ಕನ್ನಡ ಬರಲ್ಲ, ಸೊ ಅವನಿಗೆ ನಾವು ಪಬ್ಜಿಲೇ ಕನ್ನಡ ಕಲಿಸ್ತಾ ಇದ್ದೀವಿ. ಅಮನ್ ಭಾई, मैं आया अलरास पे. ಎಲ್ಲಿದ್ದಿ? ಎಲ್ಲಿದ್ಯಾ? ऊपर है. ओके, ಕೆಳಗಡೆ ಬಾ, ಕೆಳಗಡೆ. हाँ, मैं इधर हूँ, क्रिक साइड पे हूँ. ओके ओके, अच्छा. हाँ ಓಕೆ. ಸೊ ಅವ್ನ್ ಕನ್ನಡ ಅಷ್ಟೇ ಪಾಪ ಕಲಿಸ್ತಾ ಇದ್ದೀವಿ. ಅವ್ನ್ ಅದೇ ಹೇಳ್ತಾನೆ ಪಬ್ಜಿ ಆಡುವಾಗ, ನೀವ್ ಏನ್ ಕನ್ನಡನೇ ಕಲ್ಸಲ್ಲ, ಖಾಲಿ ಬೈಗಳು ಅಷ್ಟೇ ಕಲಿಸ್ತಾ ಇದ್ದೀರಿ, ಕನ್ನಡನೂ ಕಲ್ಸಿ ಅಂತ. ಕಲ್ಸೋಣ ಎಲ್ಲರಿಗೂ ಕನ್ನಡನ, ಒಬ್ಬಿಯಸ್ಲಿ ಕಲ್ಸ್ತೀವಿ. ನಾವು ಕನ್ನಡಿಗರು, ಎಲ್ಲೋದ್ರು ಕನ್ನಡ ಮಾತಾಡ್ಸಕ್ ಟ್ರೈ ಮಾಡೋಣ. ಕನ್ನಡದವ್ರು ಸಿಕ್ಕರೆ ಇನ್ನೂ ಖುಷಿ ಆಗುತ್ತೆ ನಮ್ಗೆ. ಪಬ್ಜಿಯಲ್ಲಿ ಸಿಕ್ಕಿರೋದು ಇನ್ನೂ ಮತ್ತು ಖುಷಿ. ಹೆಂಗೆ ರ್ಯಾಂಡಮ್ ಆಗಿ ಆಡ್ಬೇಕಾದ್ರೆ ಸಿಕ್ಕಿದವನ್ ಗುರಿಯವನು. ಕನ್ನಡ ಕಲಿಸ್ತಾ ಇದೀವಿ ಸ್ವಲ್ಪ ಆಲ್ಮೋಸ್ಟ್ ಮಾತಾಡ್ತಾನೆ. ಫುಲ್ ಕಲ್ಸೋಣ ಬಿಡಿ. ನಾನ್ ಹೇಳ್ತಿರೋದು ಅಮನ್ ಭಾई, ಇವನೇ. बढ़िया, आप कैसे हो? ये मैं व्लॉग पे डाल रहा हूँ. ನಾನ್ ಹೇಳ್ತಿರೋದು ಅಮನ್ ಅಂತ ಹೇಳಿದ್ರೆ ಇವನೇ. ಕನ್ನಡ ಸ್ವಲ್ಪ ಬರುತ್ತೆ, ಪಬ್ಜಿಯಲ್ಲಿ ಸಿಕ್ಕಿರೋನು. ಹಾಯ್ ಬೋಲು, ನಮಸ್ತೆ ಬೋಲ್ನ. ಎಲ್ಲ ಚೆನ್ನಾಗಿದ್ದೀವಿ. ಅಂತೂ ನಾವು ಅಲ್ರಾಸ್ ಮೆಟ್ರೋ ಸ್ಟೇಷನ್ ಇಂದ ಅಲ್ಜದಾಫಾ ಮೆಟ್ರೋ ಸ್ಟೇಷನ್ ಹತ್ರ ಇಲ್ಲಿ ಬಂದ್ವಿ. ಸೊ ಇದೇ ಪ್ಲೇಸ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇಲ್ಲೇನು ನೀವು ದೊಡ್ಡದಾಗ ಒಂದೇನು ಹೋಟೆಲ್ ಕಾಣಿಸ್ತಾ ಇದೆ ಅಲ್ವಾ, ಇದೆ. ಹಾಗೆ ಇಲ್ಲಿ ತುಂಬಾನೇ ಜನ ಇದ್ದಾರೆ. ತುಂಬಾನೇ ಇನ್ ದ ಸೆನ್ಸ್ ತುಂಬಾನೇ ಇರುತ್ತೆ. ಲೈಕ್ ನಾವು ಬುಕ್ ಮಾಡಿರೋ ಬೋಟ್ ನೇಮ್ ಬಂದ್ಬಿಟ್ಟು ಓಷನ್ ಕ್ವೀನ್ ಅಂತ. D1 ಟವರ್ ಅಂತ. ಸೊ ಇದು ನನ್ನ ಬೋರ್ಡಿಂಗ್ ಪಾಸ್. ಅವನ್ಗೆ ಸರಿ ಬರೆಯಕ್ಕೆ ಬರ್ಲಿಲ್ಲ, ಬೇವಾರ್ಸಿ ನನ್ ಮಗ, ಖಾಲಿ ಮಿಸ್ಟರ್ ನಿಮ್ಮ ಅಂತ ಬರ್ದವನೆ. ಸೊ ನೋಡಿ, ಇವಾಗೆಲ್ಲ ಇಲ್ಲಿ ನಿಂತ್ಕೊಂಡಿದ್ದೆ ತುಂಬಾನೇ. ನಮ್ದು ಆ ಕಡೆ ಇದೆ, ನಾವಿನ್ನು ಹೋಗಿಲ್ಲ, ವೇಟ್ ಮಾಡ್ತಾ ಇದೀವಿ. ಇವಾಗ ಇದೇನ್ ಕಾಣ್ತಾ ಇದೀರಲ್ವಾ, ಇದು ಫಲಾಜೋ ವರ್ಸಾಶಸ್ ಹೋಟೆಲ್ ಅಂತ ಒಂದು ಫೇಮಸ್ ಹೋಟೆಲ್ ಆಗಿದೆ. ಸೊ ನಾವ್ ಇವಾಗ ಅದ್ರ ಮುಂದ್ಗಡೆ ನಿಂತ್ಕೊಂಡಿದೀವಿ, ಬ್ಯಾಕ್ ಅಲ್ಲಿ ಕಾಣಿಸ್ತಿದೆ. ಇವಾಗ ಬೋಟ್ ಎಲ್ಲ ರೆಡಿ ಆಗ್ತಾ ಇದೆ, ಕ್ರೂಸ್ ಎಲ್ಲ. ಸೊ ರೆಡಿ ಆದ್ಮೇಲೆ ನಾವು ಇವಾಗ ವೆಯ್ಟ್ ಮಾಡ್ತಿದ್ದೀವಿ. ನಾವು 5 ಗಂಟೆಗೆ ಇಲ್ಲಿ ಬಂದಿದ್ವಿ, 5:30ಗೆ ರಿಪೋರ್ಟಿಂಗ್ ಟೈಮ್ ಇತ್ತು. ಬೋರ್ಡಿಂಗ್ ಪಾಸ್ ಆಲ್ರೆಡಿ ತಗೊಂಡಿದ್ದೀವಿ, ನನ್ನ ಹತ್ರ ಇದೆ ಬೋರ್ಡಿಂಗ್ ಪಾಸ್. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಕರೆದಾದ್ಮೇಲೆ ಸೀದಾ ಒಳಗಡೆ ಕುತ್ಕೊಂಡು ಹೋಗ್ತಾ ಇರೋದೆ. ನಾವಿವಾಗ ಹೋಗ್ತಾ ಇದ್ವಿ ಮುಂದೆ. ಸೊ ಇಲ್ಲಿ ತುಂಬಾನೇ ನಿಂತ್ಕೊಂಡಿದೆ. ಇದರಲ್ಲಿ ನಮ್ದು ಒಂದು ಲಾಸ್ಟ್ ಅಲ್ಲಿ ಇರೋದು ಓಷನ್ ಕ್ವೀನ್ ಅಂತ. ಇದೇ ನಮ್ದು ಓಷನ್ ಕ್ವೀನ್ ಅಂತ. ನಾವು ಆಕ್ಚುಲಿ ಮೊದಲೇನೆ ಬಂದಿದ್ರು, ನಮ್ಗೆ ಯಾರು ಸರಿಯಾಗಿ ಹೇಳಿಲ್ಲ ಮೊದಲೇ ಹೋಗಂತ. ಅದಕ್ಕೆ ನಮಗೆ ಬೇಕಾಗಿರೋ ಜಾಗ ಸಿಕ್ಕಿಲ್ಲ ಕೂತ್ಕೊಳ್ಳೋಕೆ, ಮಿಡಲ್ ಕೂತ್ಕೊಂಡಿದ್ದೀವಿ. ಇದು ಇಲ್ಲಿನ ವ್ಯೂ. ಜನ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಈಗ ಟೈಮ್ ಆಗ್ತಾ ಇದೆ, ಇವಾಗ ಬಿಡ್ತಾರೆ. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಕಾಂಪ್ಲಿಮೆಂಟ್ರಿ ಡ್ರಿಂಕ್ಸ್ ಎಲ್ಲ ಕುಡಿದ್ವಿ. ಅದು ನಾರ್ಮಲ್ ಆಗಿತ್ತು, ಅಷ್ಟೊಂದು ಕೋಲ್ಡ್ ಆಗಿರಲಿಲ್ಲ. ಸೊ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಲೈಟ್ ಎಲ್ಲ ಆನ್ ಇದೆ, ಇವಾಗ ಬಿಡ್ಬೋದು. ಲೈಕ್ 6ಗೆ ಅಂತ ಹೇಳಿದ್ರು ಡಿಪಾರ್ಚರ್. ಬಿಡ್ತಾರೆ ಎಲ್ಲ ಬಂದಾದ್ಮೇಲೆ, ಒಂದ್ಸಲ ರೆಡಿ ಆದಮೇಲೆ. ಸೊ ಫೈನಲಿ ಬಿಟ್ಟಿದ್ದಾರೆ. ಇವಾಗ ಹೋಗ್ತಾ ಇದ್ದೀವಿ ಮುಂದೆ. ಏನು ಮುಂದ್ಗಡೆ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ವ, ಅದು ರೋಡ್ ಆಗಿರುತ್ತೆ. ಇದ್ರ ಕೆಳಗಡೆಯಿಂದ 1 ರೌಂಡ್ ಹೋಗುತ್ತೆ.
ಸೊ ವ್ಯೂ ಮಾತ್ರ ನಂಗೆ ಸಖತ್ತಾಗಿ ಇಷ್ಟ ಆಯಿತು. ವರ್ತೇಬಲ್ ಇದೆ, ಲೈಕ್ ಫುಡ್ಡು ಅದೆಲ್ಲ ಆಮೇಲೆ ಚೆಕ್ ಮಾಡೋಣ, ಬಟ್ ವ್ಯೂ ಇಲ್ಲಿನ ಅಟ್ಮಾಸ್ಫಿಯರ್ ಏನಿತ್ತು ನಂಗೆ ತುಂಬಾ ಇಷ್ಟ ಆಯಿತು. ಲೈಕ್ ಪೀಸ್ ಆಫ್ ಮೈಂಡಿಂದ ತುಂಬಾ ಎಂಜಾಯ್ ಮಾಡಿದ್ವಿ ಕೂತ್ಕೊಂಡು. ಒಂದು ನ್ಯೂ ಎಕ್ಸ್ಪೆರಿಮೆಂಟ್ ಅಷ್ಟೆ. ನೋಡಿ ಬುರ್ಜ್ ಖಲೀಫಾ ಇಲ್ಲಿಂದನೂ ಕಾಣಿಸ್ತಾ ಇದೆ, ನಿಯರ್ ಬೈ ತನಕ ಹೋಗ್ತೀವಿ. ಹಾಗೆ ಇಲ್ಲಿ ಮುಂದೆ ಹೋಗ್ತಾ ಇರೋದು 3 ಸ್ಟಾರ್ ಬೋಟ್ ರೈಡ್, ನಾವು ಮಾಡಿರೋದು 5 ಸ್ಟಾರ್, ಇವಾಗ ನಾವಿರೋದು 5 ಸ್ಟಾರಲ್ಲಿ. ವ್ಯೂ ತುಂಬ ಚೆನ್ನಾಗಿತ್ತು, ತಂಪಾದ ಗಾಳಿ ಬೀಸ್ತಾ ಇತ್ತು. ಲೈಕ್ ವ್ಯೂ ಅಂತೂ ಸೈಕ್ ಅಂದರೆ ಸೈಕ್ ಆಗಿತ್ತು. ಸಾಂಗ್ ಬಂದ್ಬಿಟ್ಟು ಇಂಡಿಯನ್ ಸಾಂಗ್ ಹಾಕಿರೋದು, ಬಟ್ ಎಂಜಾಯ್ ಮಾಡ್ತಾ ಇರೋದು ಬೇರೆ ನ್ಯಾಷನಾಲಿಟಿ ಅವರು. ಅಲ್ಲಿ ಕುಣಿತಾ ಇರೋಳು ಫಿಲಿಪೀನ್ಸ್. ಅನ್ಲಿಮಿಟೆಡ್ ಬಫೆ ಡಿನ್ನರ್ ಇತ್ತು. ಇಲ್ಲಿದೆ ಐಟಮ್ಸ್ ಸಲಾಡ್ ಅದಿದೆಲ್ಲ ಅಂತ. ಇದು ನನ್ನ ಪ್ಲೇಟ್, ನಾನು ಹಾಕೊಂಡಿರೋ ಐಟಮ್ಸ್ ಊಟಕ್ಕೆ. ಇದು ಒಂದು ನ್ಯಾಷನಾಲಿಟಿಯ ಒಂದು ಡ್ಯಾನ್ಸ್ ಕಲ್ಚರ್ ಆಗಿರುತ್ತೆ. ಇದಕ್ಕೆ ಐ ಥಿಂಕ್ ತನೂರ ಏನೋ ಅಂತ ಕರೀತಾರೆ ಅಂತ ಅಂದ್ಕೊಂಡಿದ್ದೀನಿ, ಐ ಹೋಪ್. ಸೊ ಇದೊಂದು ಶೋ ಇತ್ತು. ಅದಾದಮೇಲೆ ಒಂದು ಫನ್ನಿ ಲೈಕ್ ಅದೊಂದು ಗೆಟಪ್ ಹಾಕೊಂಡು ಒಬ್ಬ ಡ್ಯಾನ್ಸ್ ಮಾಡ್ದ. ಮುಗ್ದಿದೆ ಫೈನಲಿ. ಅಷ್ಟೊಂದು ಅದ್ದೂರಿಯಾಗಿರ್ಲಿಲ್ಲ ಹೇಳ್ಬೇಕಂತ ಹೇಳಿದ್ರೆ, ನಾರ್ಮಲ್ ಆಗಿತ್ತು. ಬಟ್ ವರ್ತೇಬಲ್ ಉಂಟು, ಅಷ್ಟಲ್ಲೇ ಇಲ್ಲ, ಜಸ್ಟ್ ನಾರ್ಮಲ್. ಎಷ್ಟು ಪೇ ಮಾಡಿದ್ದು ಅದಕ್ಕೆ ವರ್ತೇಬಲ್ ಉಂಟು. ಸ್ವಲ್ಪ ಫುಡ್ ಸ್ವಲ್ಪ ಇಷ್ಟ ಆಯಿತು. ಅದಾದ್ಮೇಲೆ ಸ್ವಲ್ಪ ಡ್ಯಾನ್ಸ್ ಎಲ್ಲ ಇತ್ತು. ಅದಾದ್ಮೇಲೆ ಸ್ವಲ್ಪ ಫನ್ ಅಷ್ಟೇ, ಮತ್ತೇನಿಲ್ಲ. ವ್ಯೂ ಚೆನ್ನಾಗಿತ್ತು ಅಷ್ಟೇ, ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಿತ್ತು. ಇವತ್ತು ಮಂಡೇ, ಜನವರಿ 20, 2025. ಈ ದಿನ ನಾನು ಯಾವತ್ತೂ ಮರೆಯಲ್ಲ, ತುಂಬಾ ಸ್ಪೆಷಲ್ ಆಗಿರುತ್ತೆ. ಒಬ್ರು ಇಲ್ಲಿ ನಮ್ಗೆ ಫೀಲಿಂಗ್ಸೇ ಮರೆಯಕ್ ಆಗ್ತಾ ಇಲ್ಲ, ಮೆಮೊರೀಸೇ ಮರೆಯಕ್ ಆಗ್ತಿಲ್ಲ. ಇನ್ನೊಬ್ರು ಬೇರೆಯವ್ರ ಜೊತೆ ಮೆಮೊರೀಸ್ ಮಾಡ್ತಾ ಇದ್ದಾರೆ, ಒಳ್ಳೇದಾಗ್ಲಿ. ಈ ದಿನ ನಾನು ಯಾಕೆ ಮರೆಯಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಸ್ಪೆಷಲ್ ರೀಸನ್ ಇದೆ. ಹಾಗೆ ನಾನು ಆ ಫೋನಲ್ಲಿ ಚಾರ್ಜ್ ಖಾಲಿ ಆಯ್ತು, ಐಫೋನ್ ಅಲ್ಲಿ, ಅದಕ್ಕೆ ಇವಾಗ ಇದ್ರಲ್ಲಿ ಮಾಡ್ತಾ ಇದ್ದೀನಿ. ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು 2025 ಮಂಡೇ, 20ನೇ ತಾರೀಕು ಜನವರಿ 20. ಸೊ ಈ ದಿನ ತುಂಬಾ ಸ್ಪೆಷಲ್ ಆಗಿರುತ್ತೆ. ತುಂಬಾ ಮೆಮೊರೀಸ್ನ ಇನ್ನು ರೀಕಲೆಕ್ಟ್ ಮಾಡಕ್ಕೆ, ರಿಲ್ಯಾಕ್ಸೇಷನ್ ಆಗೋಕೆ ಇವತ್ತೊಂದು ಬೋಟ್ ರೈಡ್ ಮಾಡಿದೆ. ಅದಾದ್ಮೇಲೆ ನಮ್ಗೆ ಮೆಮೊರೀಸ್ನ ಇನ್ನೊಬ್ರ ಜೊತೆ ಇಟ್ಕೊಂಡಿರೋದನ್ನ ಮರೆಯೋಕೆ ಆಗ್ತಲ್ಲ ಇನ್ನೂ ತನಕ. ಬಟ್ ಎಲ್ಲೊಬ್ರು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ ಬೇರೆಯವ್ರ ಜೊತೆ. ಸೊ ಒಳ್ಳೇದಾಗ್ಲಿ ಅವ್ರ ಲೈಫ್ಗೆ ಅಂತ ಹೇಳ್ತಾ, ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಚಾನಲ್ನ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.